ಅನಿರೀಕ್ಷಿತವಾದಂತಹ ಉಪಚುನಾವಣೆ ಇಡೀ ರಾಜ್ಯ ನೋಡ್ತಾ ಇರ್ತಕ್ಕಂಥ ಈ ಉಪಚುನಾವಣೆಯಲ್ಲಿ ಒಂದು ಕಡೆ ದಾವಣಗೆರೆ ದಕ್ಷಿಣ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಎರಡೂ ಕಡೆ ಉಪಚುನಾವಣೆ ನಡೀತಾ ಇದೆ. ಇವತ್ತಿನ ದಿನ ಮತದಾನದ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಬಹುಶಃ ಈಗಾಗಲೇ ಸಾಕಷ್ಟು ಮತದಾರರು ಈ ಉಪಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನು ಬಳಸ್ಕೊಂಡು ಒಬ್ಬ ಉತ್ತಮರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಜನರು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಜೊತೆಯಲ್ಲಿ ನಮ್ಮ NDA ಅಭ್ಯರ್ಥಿಗಳು ಇವತ್ತೇನು ಕಣಕ್ಕಿಳಿದಿದ್ದಾರೆ ಈ ಉಪಚುನಾವಣೆಯಲ್ಲಿ 100ಕ್ಕೆ 100 ನಮ್ಮೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಇದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಉಪಚುನಾವಣೆ ಸಂದರ್ಭದಲ್ಲಿ 2 ದಿನಗಳ ಕಾಲ ಎರಡೂ ಕಡೆ ಹೋಗಿ ಭೇಟಿಯನ್ನು ಕೊಟ್ಟು ಒಂದು ಕಡೆ ಕ್ಷೇತ್ರದ ಜನತೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಹಗರಣ ಎಲ್ಲದರ ವಿಚಾರವಾಗಿ ಸಂಪೂರ್ಣವಾಗಿ ಸಂದೇಶವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ನಮ್ಮ NDA ಅಭ್ಯರ್ಥಿಗಳಿಗೆ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷವೂ ಕೂಡ ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಅವರ ಆದೇಶದ ಮೇಲೆ ನಮ್ಮ ಪಕ್ಷದ ಆ ಭಾಗದ ಆ ಕ್ಷೇತ್ರದ ಆ ಜಿಲ್ಲೆಯ ಮುಖಂಡರುಗಳು ಕೂಡ ಮೊದಲನೇ ದಿನದಿಂದ ಇವತ್ತಿನವರೆಗೂ ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿದ್ದೀರಿ. ಹಾಗಾಗಿ ಜನತಾದಳದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ BJP ಮಿತ್ರ ಪಕ್ಷದ ಕಾರ್ಯಕರ್ತರು ಇಬ್ಬರ ಒಂದು ಸಮ್ಮಿಲನ ಈ ಒಂದು ಉಪಚುನಾವಣೆಯಲ್ಲಿ ನಮಗೆ ಒಂದು ಒಳ್ಳೆ ಫಲಿತಾಂಶ NDA ಮಿತ್ರಕೂಟದ ಅಭ್ಯರ್ಥಿಗೆ ಸಿಗುತ್ತೆ ಅಂತಕ್ಕಂಥದ್ದು ನಾನು ಬಹಳ ಗಟ್ಟಿಯಾಗಿ ನಂಬಿದ್ದೀನಿ. ಆಡಳಿತಾರೂಢ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅಥವಾ ಆ ಪಕ್ಷ ಅಧಿಕಾರದಲ್ಲಿರೋದು ಅವರು ಸಾಕಷ್ಟು ವಿಶ್ವಾಸದಲ್ಲೂ ಸಹ ಇದೆ. ಈಗ ಸ್ವಾಭಾವಿಕವಾಗಿ ಉಪಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುತ್ತೋ ಎಲ್ಲ ಯಂತ್ರಗಳು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿ ಅವ್ರಿಗೆ ಒಂದು ಫ್ರಂಟ್ ಫುಟ್ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಪೇ ಅಂತಿಮ. ಜನರು ಒಂದ್ಸಲಿ ನಿರ್ಧಾರ ಮಾಡಿದ ಮೇಲೆ ಯಾರು ಉತ್ತಮರು, ಯಾರು ನಿಜಕ್ಕೂ ಆ ಕ್ಷೇತ್ರದ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಅವ್ರ ಪರವಾಗಿ ಜನ ಮತ ಚಲಾವಣೆ ಮಾಡ್ತಕ್ಕಂಥದ್ದು ಹಿಂದೆಯೂ ಕೂಡ ನೋಡಿದ್ದೇವೆ. ಈ ಚುನಾವಣೆಯಲ್ಲೂ ಕೂಡ ಅದು ಸಾಬೀತಾಗ್ತದೆ. ಅಲ್ಪಸಂಖ್ಯಾತ ಮತಗಳು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ. ಅಲ್ಲಿ BJP ಮತ್ತು ನಿಮ್ಮ NDA ಅಭ್ಯರ್ಥಿ ಪರವಾಗಿ ಯಾವ ರೀತಿ ಮತ ಬೀಳುವುದನ್ನು ನಿರೀಕ್ಷೆ? ಇಲ್ಲಿ ಅಲ್ಪಸಂಖ್ಯಾತರು ಅಥವಾ ಬೇರೆ ಜಾತಿ, ಜನಾಂಗ, ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನಾಗಿದೆ, ಒಂದು ಬದಲಾವಣೆ ಕಾಣಬೇಕು ಅಂತಕ್ಕಂಥದ್ದು ಮತದಾರರಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಒಂದು ಭಾವನೆ ಬಹಳ ಗಟ್ಟಿಯಾಗಿ ಉಟ್ಕೊಂಡಿದೆ. ಆ ನಿಟ್ಟಿನಲ್ಲಿ ಜನ ಅಭ್ಯರ್ಥಿಯನ್ನು ನೋಡಿ ಜೊತೆಯಲ್ಲಿ BJP ಮತ್ತು ಜನತಾದಳ ಪಕ್ಷದ ಈ ಹಿಂದಿನ ಸಾಧನೆಗಳು, ಮುಂದೆ 28ರ ಒಂದು ಸಾರ್ವತ್ರಿಕ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ ಜನ. ಬಹುಶಃ ಅದಕ್ಕೆ ದಿಕ್ಸೂಚಿಯಾಗಿ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬಿದ್ದೀನಿ. ಸರ್, ಈಗ ಆಟೋ ಗ್ಯಾಸ್ ಸಮಸ್ಯೆ ಇದೆ ಸರ್. ಕೇಂದ್ರ ಸರ್ಕಾರದ ವಿರುದ್ಧವಾಗಿ CM ಆಗಿರ್ಬೋದು, ಸಚಿವರು ಎಲ್ಲರೂ ಕೂಡ ಆರೋಪ ಮಾಡ್ತಾರೆ. ಕೇಂದ್ರದ ಮಲತಾಯಿ ಧೋರಣೆಯಿಂದಾಗಿ ನಮಗೆ ಈ ಸಮಸ್ಯೆ ಆಗಿರ್ತಕ್ಕಂಥ ಕರ್ನಾಟಕಕ್ಕೆ. ನೋಡಿ ಅಣ್ಣ, ಈಗ ಇಲ್ಲಿ ಒಬ್ಬರ ಮೇಲೊಬ್ಬರು ಇಂಥ ಸಂದರ್ಭದಲ್ಲಿ, ಯಾಕೆಂದರೆ ಇವತ್ತು ಇಡೀ ವಿಶ್ವ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಇದು. ಇವತ್ತು ಯುದ್ಧ ನಡೀತಾ ಇದೆ. ಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ದೇಶಗಳಲ್ಲಾಗಲಿ ಇವ್ಯಾವೂ ಕೂಡ ಅಷ್ಟು ಸುಗಮವಾಗಿ ನಮಗೆ ಸಿಗ್ತಕ್ಕಂಥದ್ದು ಆಗೋದಿಲ್ಲ. ಆದರೂ ಕೂಡ ಒಂದು ಹೆಜ್ಜೆ ಮುಂದೋಗಿ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಎಲ್ಲ ಕೇಂದ್ರದ ಅಲ್ಲಿರ್ತಕ್ಕಂಥ ಸಚಿವರುಗಳಿರ್ಬೋದು ಯಾವ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗಬೇಕಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ತಗೊಂಡು ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇದನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ನನಗೆ ನಿಜಕ್ಕೂ ಕೂಡ ಕಾಂಗ್ರೆಸ್ನವರ ನಡವಳಿಕೆಗಳು ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಜೊತೆಯಲ್ಲಿರ್ಬೇಕು. ಸಮಾವೇಶಗಳು ಮುಂದುವರಿತಾ ಇದೆ. ಜೊತೆಗೆ ಸ್ಥಳೀಯ ಸಂಸ್ಥೆಗೆ ಯಾವ ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದು ಕಡೆ, GBA ಚುನಾವಣೆ ನಡಿಬೇಕಾಗಿದೆ, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಚುನಾವಣೆಯೂ ಕೂಡ ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ನಿರಂತರವಾಗಿ ಸಾಗ್ತಾ ಇದೆ. ಆಯಾ ಜಿಲ್ಲೆಯ ನಾಯಕರುಗಳು ನಿರಂತರವಾಗಿ ಕ್ಷೇತ್ರದ ಅವರವರ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಸಂಪರ್ಕ ಇಟ್ಕೊಂಡು ಜೊತೆಯಲ್ಲಿ ಇವತ್ತು ನಮಗೆ MLA ಆಗಿ ಮಾಡ್ತಕ್ಕಂಥದ್ದಕ್ಕೆ, MP ಆಗಿ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರ ಶ್ರಮ ಜಾಸ್ತಿ ಇದೆ. ಮುಂದೆ ಬರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆಗೆ ನಾವು ಅದಕ್ಕೆ ಪೂರಕವಾಗಿ ಅವ್ರಿಗೆ ಬೆಂತಟ್ಟಿ ಅವ್ರನ್ನ ಜಿಲ್ಲಾ ಪಂಚಾಯಿತಿಯಲ್ಲೋ ತಾಲೂಕ್ ಪಂಚಾಯಿತಿಯಲ್ಲೋ ಆರಿಸ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಮಾಡ್ತೇವೆ. ಅಲಯನ್ಸು ನೋಡೋಣ, ಇನ್ನೂ ZPTP ಯಾವತ್ತೂ ಡೇಟ್ ಘೋಷಣೆನೇ ಆಗಿಲ್ಲ.
ಘೋಷಣೆ ಆದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆನ್ ಟೇಬಲ್ ಡಿಸ್ಕಷನ್ಗೆ ಬರುತ್ತಾ. ಈಗ ನ್ಯಾಯಾಲಯ ಕೂಡ ಸೂಚನೆ ಕೊಟ್ಟರು ಕೂಡ ಸರ್ಕಾರ 3 ವರ್ಷ ಆದರೂ ಚುನಾವಣೆಗಳು ನಡೆಸ್ತಿಲ್ಲ ಸರ್, ಏನು ಕಾರಣ ಇದೆ? ಏನು ಕಾರಣ ಅಂದರೆ ನೀವೇ ಹೇಳಬೇಕು ಕಾರಣ. ಸರ್ಕಾರದ ಕಳೆದ 3 ವರ್ಷದ ಆಡಳಿತ ಏನಿದೆ, ಆಡಳಿತ ಯಂತ್ರ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ. ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ. ನಾಳೆ ZPTP ಚುನಾವಣೆ, MLA ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತಕ್ಕಂಥ ಆತಂಕದಿಂದ ತಡೆ ಹೊಡೆದಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ರೀಸನ್ ಏನು ಇರಲಿಕ್ಕಿಲ್ಲ. ಆದರೂ ಕೂಡ ಇದು ಬಹಳ ದಿನ ನೀವು ತಡೆ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಕೋರ್ಟು ಅಂತಿಮವಾಗಿ ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ ಅದನ್ನು ಎಲ್ಲರೂ ಕೂಡ ತಲೆಬಾಗಿ ಪಾಲನೆ ಮಾಡಬೇಕಾಗ್ತದೆ. ಸರ್ಕಾರವೂ ಇರ್ಬೋದು, ಯಾರೇ ಇರ್ಬೋದು, ತಲೆಬಾಗಬೇಕಾಗ್ತದೆ. ದೇವೇಗೌಡರು ರಾಜ್ಯಸಭಾ ಸದಸ್ಯರ ಅಂತಿಮ ಅವಧಿ ಅಂತಿಮದಲ್ಲಿದ್ದಾರೆ ಸರ್, ಮುಂದೆ ಯಾವ ರೀತಿ ಮಾರ್ಗದರ್ಶನ? ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ 93 ವಯಸ್ಸಿನ ದೊಡ್ಡವರು ಇವತ್ತೇನು ಈ ಪುಣ್ಯ ಕ್ಷೇತ್ರದಲ್ಲಿ, ಪುಣ್ಯ ಜಿಲ್ಲೆಯಲ್ಲಿ, ಅವ್ರು ಕಟ್ಟಿರ್ತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ. ಇಲ್ಲಿ ಮಾನ್ಯ ಬಾಲಣ್ಣ ಅವರಿದ್ದಾರೆ, ಸ್ವರೂಪಣ್ಣ ಅವರಿದ್ದಾರೆ, ಈ ಭಾಗದ ಎಲ್ಲ ಮುಖಂಡರಿದ್ದಾರೆ. ಇಲ್ಲಿ ಎಲ್ಲರಲ್ಲೂ ಒಂದು ಅಭಿಲಾಷೆ, ಪಕ್ಷಾತೀತವಾಗಿ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾಯಕರು ಸದನದ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಕೆಲವೊಂದಷ್ಟು ಘಟನೆಗಳೇನಿದೆ ಅದನ್ನು ಅರ್ಥಕೊಂಡು ಬಹಳ ಗಟ್ಟಿ ಧ್ವನಿಯಿಂದ ಮಾತನಾಡ್ತಕ್ಕಂಥ ಕರ್ನಾಟಕ ರಾಜ್ಯದಿಂದ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬಹುಶಃ ನೀರಾವರಿ ವಿಚಾರವಾಗಿ ಎತ್ತಿನಹೊಳೆ ಏನು ಪ್ರಾಜೆಕ್ಟು ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳ ಜೊತೆ ಮಾತನಾಡ್ತಕ್ಕಂಥದ್ದು, ಗೃಹ ಸಚಿವರ ಜೊತೆ ಮಾತನಾಡ್ತಕ್ಕಂಥದ್ದು, ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಅವರ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರು ಮತ್ತೆ ರಾಜ್ಯಸಭೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಪಕ್ಷಾತೀತವಾದಂಥ ಭಾವನೆ. ಆದರೆ ಅಂತಿಮವಾಗಿ ಇದು BJPಯ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾವು ಯಾವುದರಲ್ಲೂ ಕೂಡ ಒತ್ತಡ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವುದೇ ಷರತ್ತಾಕಿ ಇವತ್ತು ಈ ಒಂದು ಅಲಯನ್ಸ್ ಪಾರ್ಟ್ನರ್ ಆಗಿರ್ತಕ್ಕಂಥದ್ದಲ್ಲ. ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ರಾಜ್ಯಸಭೆಯಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಅದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.